ತಲೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟಪ್ಪ ಫಿಶ್ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಫಿಶ್ ಹೆಡ್ ಕರಿ ಇದು. ಫಿಶ್ ತಲೆ ಫಸ್ಟ್ ಬಿಟ್ಬಿಡ್ತೇನೆ. ನೋಡೋಣ ಇವತ್ತು ನಮ್ಮ ಪಪ್ಪ ಪೂಜಿ ಸಕ್ಕದಾಗಿದೆ, ನೆಕ್ಸ್ಟ್ ನೀನೇ ಮಾಡು ಅನ್ಬೇಕು. ಹಂಗೆ ಒಂಚೂರು ಸಾಂಬಾರ್ ಸೊಪ್ಪು ಕುದಿರಿಸಿರಿ. ಇಲ್ಲಿಂದ ಇಲ್ಲ 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 ಬೆಂದಿದೆ ಇಲ್ವಾ ಅಂತ ಗೊತ್ತಾಗುತ್ತೆ ಹಿಂಗೆ ಅಂತ. ಕಣ್ಣು ಹೊರಗಡೆ ಬಂದರೆ ಬೆಂದಿದೆ ಅಂತ. ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಸಾಂಬಾರು. ಎಲ್ರಿಗೂ ನಮಸ್ಕಾರ. ಇವತ್ತು ಫಿಶ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ. ಇದು ನಮ್ಮನೆಯವರಿಗೆ ಮತ್ತು ನಮ್ಮ ಪಪ್ಪಂಗೆ ತುಂಬಾ ಇಷ್ಟ ಫಿಶ್. ನಮಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟು ನಾನು ಮಾತಾಡ್ತಾ ಇಲ್ವಾ, ನಮಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ತೊಗೊಬಿಟ್ಟು ಬರೋದು ಕಡಿಮೆ. ಸೊ ಹಾಗಾಗಿ ಇವತ್ತು ಒಂದು ದಪ್ಪ ಫಿಶ್ ತೊಗೊಬಂದಿದ್ದಾರೆ. ಮುಳ್ಳು ಕಡಿಮೆ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಅಮ್ಮಗಾಗುತ್ತೆ ಇನ್ನು ಈ ಡ್ರೆಸ್. ಫಿಶ್ ಬಿದ್ದುಬಿಟ್ಟಿಯಾ? ಹಿಂಗೆ 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 ಬಿದ್ದಿದ್ದು ಕಾಫಿ ಒಳಗಡೆಗೆ, ಅಷ್ಟೇ ದೂರದಲ್ಲಿದ್ದ. ಹಾವು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿದ್ದು ಒಳ್ಳೆ ಈ ಥರ ವಿಳೆದೆಲೆ ಅಂಬನ ಕಿತ್ತಾಕುಂಟು. ಇಲ್ಲೇ ಮೇಲೆ ಹತ್ಕೊಬಿಡುತ್ತೆ ಮನೆ ಒಳಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಮಾಡಿ ಕೂರ್ಸುಂಟು. ಬಾಯಲ್ಲಿ ನೀರು ಬರ್ತಾಯಿದ್ದಲ್ಲ ಅಮ್ಮಗೆ. ಪಾಪ ಫಿಶ್ ಎಲ್ಲ ರೆಡಿ ಮಾಡ್ಕೊಟ್ಟು ತೋಟಕ್ಕೆ ಹೋಗಿದ್ದಾರೆ. ಈಗ ಅದನ್ನು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ರೀಸೆಂಟಾಗಿ ಅಷ್ಟೇ ಫಿಶ್ ಮಾಡಿದ್ದು, ಬಟ್ ಅವಾಗ ಒಂದು 4-5 ತೊಗೊಂಡಾಗ ಒಂದು 2.5 kg ಬಂದಿತ್ತು. ಬಟ್ ಇದು ಒಂದೇ ಫಿಶ್ ಬೇಕಿತ್ತು, ಅಂದರೆ ಮುಳ್ಳು ಕಡಿಮೆ ಇರುತ್ತೆ ಅಂತೆ. ಸೊ ಹಾಗಾಗಿ ಒಂದು ಫಿಶ್ ಇದು 3-3.25 kg ಬರ್ಬೋದು. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಸಾಂಬಾರು ಮಾಡಿದಾಗ ನಮ್ಮ ಡ್ಯಾಡಿ ಇಷ್ಟಪಟ್ಟಿರಲಿಲ್ಲ. ಈ ಮತ್ತೆ ಯೂಟ್ಯೂಬ್ ನೋಡ್ಕೊಂಡು ಮಾಡಬೇಡ ಅಂತ ಹೇಳಿದರು. ಇವತ್ತು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಮಧ್ಯಮ ಕುಟುಂಬದವ್ರದ್ದು ಮತ್ತು ರೇಖಾ ಅಡುಗೆ ಅವ್ರದ್ದು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸಾಂಬಾರು ಇದು 3-3.25 kg ಇದೆ. ಸಾಂಬಾರಿಗೆ ಯಾವ್ಯಾವ ಫಿಶ್ ಬೇಕು ಎಲ್ಲ ತೆಗೆದಿಟ್ಕೊಳ್ತೀನಿ. ಸಾಂಬಾರು ಬೀಜ, ಮೆಂತ್ಯ, ಸಾಸಿವೆ, ಜೀರಿಗೆ, ಕರಿಮೆಣಸು ಮತ್ತು ಹುಣಸೆ ರಸ. ಇದು ಹುಣಸೆ ಹಳೆ ಅದಾಗಿರೋದ್ರಿಂದ ತುಂಬ ಹುಳಿ ಇದೆ. ಈಗ ಸ್ವಲ್ಪ ಹುಳಿ ಅಷ್ಟಿರಲ್ಲ, ಸೊ ಹೊಸ ಹುಣಸೆಹಣ್ಣಲ್ಲಿ. ಸೊ ಹಾಗಾಗಿ ಸ್ವಲ್ಪ ತಗೊಂಡ್ರು ಸಾಕು. ನಾನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ, ಒಂದು ದಪ್ಪ ಈರುಳ್ಳಿ, ಟೊಮೊಟೊ ಮತ್ತು 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಮತ್ತು ಕಾಯಿ. ಬಟ್ ಇಲ್ಲಿ ನಾನು ಕಾಯಿ ಇಲ್ಲ, ಅರ್ಧಂಬರ್ಧ ಇರೋ ಕೊಬ್ಬರಿ ತೊಗೊಂಡಿದ್ದೀನಿ. ಬಟ್ ಕಾಯಿ ತೊಗೋಬೇಕು, ಚೆನ್ನಾಗಿರುತ್ತೆ. ಇಲ್ಲಿ 2 ಥರದ್ದು ಹಸಿರು ಒಣಮೆಣಸಿನ್ಕಾಯಿ, ಕಲ್ಲರ್ಗೆ, ಖಾರಕ್ಕೆ. ಫಸ್ಟ್ ಮ್ಯಾರಿನೇಟ್ ಮಾಡೋಣ. ಸ್ವಲ್ಪ ಹುಳಿ ಬಿಟ್ಬಿಟ್ಟು ಅರಿಶಿನ ಉಪ್ಪು ಹಾಕ್ಬಿಟ್ಟು ಇಡೋಣ. ಫಸ್ಟು ಒಳ್ಳೊಳ್ಳೆ ಪೀಸ್ ಅಂದರೆ ಶೇಪ್ ಇರೋವಂಥ ಪೀಸ್ನ ಎಲ್ಲ ಫ್ರೈಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಫ್ರೈದೇನು ಈಗ ವೀಡಿಯೋ ಮಾಡಲ್ಲ, ಅಲ್ಲ ವೀಡಿಯೋಗೇನು ಹಾಕಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಮಾಡಿರೋದೇ ಹಾಕಿದ್ದೀನಿ. ಅದು ನೀವು ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು, ಲಿಂಕ್ ಕೊಟ್ಟಿರ್ತೀನಿ. ಇಷ್ಟು ಸಾಂಬಾರು ಓಕೆನಾ. ಇವಾಗ ಇದಕ್ಕೆ ಇದು ನಮ್ಮಲ್ಲೇ ಮಾತಾಡೋವಂಥ ಪ್ಯೂರ್ ಅರಿಶಿನ. ಮೀನಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಫಸ್ಟೇ ಹಾಕೋದ್ರಿಂದ ಈಗ ಫಿಶ್ ಬೇಗ ಬೆಂದ್ಬಿಡುತ್ತೆ, ಒಂದು 5-6 ನಿಮಿಷಕ್ಕೆ ಬೆಂದ್ಬಿಡುತ್ತೆ. ಸೊ ಮಿಜಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪ ಬರುತ್ತೆ, ಹಂಗಾಗಿ ಅಷ್ಟೇ. ಹುಣಸೆ ಹುಳಿ ಹಾಕಿಟ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಮಾಂಸ. ಸೊ ಹಂಗಾಗಿ ಅದು ಅಲ್ಲದಲ್ಲೇ ಹೊಲಸು ಹೋಗುತ್ತೆ, ಸ್ಮೆಲ್ ಹೋಗುತ್ತೆ. ಹಲ್ದಿ, ಉಪ್ಪು, ಹುಳಿ ಅಷ್ಟೇ. ಇದಕ್ಕೆ ಬೇಕಾದರೆ ಖಾರನೂ ಮಿಕ್ಸ್ ಮಾಡಿ ಇಡ್ಬೋದು. ನಾನು ಬೇಡ, ಖಾರ ಎಲ್ಲ ಸಾಂಬಾರಿಗೆ ಹಾಕಿ ಗ್ರೈಂಡ್ ಮಾಡಿಬಿಡ್ತೀನಿ ಮಿಕ್ಸಿಗೆ ಹಾಕಿ. ತಲೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟಪ್ಪ ಫಿಶ್ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಫಿಶ್ ಹೆಡ್ ಕರಿ ಇದು. ಜೋರಾಗಿ ಕಿರಿಸ್ತಾ ಇದ್ದೀನಿ ಅನಿಸುತ್ತೆ, ಯಾಕಂದರೆ ಶೀಟ್ ಇದೆಯಲ್ಲ ಕೇಳಿಸಲ್ಲ ಅಂದ್ಬಿಟ್ಟು ಜೋರಾಗಿ ಕಿರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮೈಕ್ ಹಾಕಿರೋದ್ರಿಂದ ಇನ್ನೂ ಜೋರು ಕೇಳಿಸ್ಬೋದು. ಓಕೆ, ಇದು ಏನು ಮ್ಯಾರಿನೇಟ್ ಮಾಡಿ ಇಡಲೇಬೇಕು ಅಂತಲ್ಲ, ಇದೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಇದಕ್ಕೆ ಉಪ್ಪು ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇವಾಗ ಇದು ಹಿಂಗಿರಲಿ. ಈಗ ಇದೆಲ್ಲ ಫ್ರೈ ಮಾಡ್ಕೊಂಡು ಬಂದುಬಿಡೋಣ. ಈಗ ಇದನ್ನು ನಾವು ಎಣ್ಣೆಲಿ ಬೇಕಾದರೂ ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ವಿತೌಟ್ ಆಯಿಲ್ ಹಾಗೆ ಕೂಡ ಫ್ರೈ ಮಾಡ್ಕೊಬೋದು. ನಾನು ಇದೇ ಹೇಗಿದ್ರೂ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಲ್ಲ ಅಂತ ಹೇಳಿಬಿಟ್ಟು ಜೊತೆ ಇದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ಇದು ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಸೈಡ್ ಕೊಬ್ಬರಿ ಎಣ್ಣೆ ಅಷ್ಟು ಯೂಸ್ ಮಾಡಲ್ಲ, ಆದರೂ ನಮ್ಮನೇಲಂತೂ ಇಲ್ಲವೇ ಇಲ್ಲ. ನಾನು ಬೆಂಗಳೂರು ಮನೇಲಿ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬಂದಿದೆ ಅಡುಗೆಗಳು ಮಾತ್ರ. ಇವಾಗ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತ್ಯ, ಸಾಂಬಾರು ಬೀಜ, ಮೆಣಸು ತೊಗೊಂಡಿದ್ದೀನಿ. ಕರಿಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯ್ದಿದೆ. ಇವಾಗ ಇದಕ್ಕೆ ಅದು ಚೆನ್ನಾಗಿ ಫ್ರೈ ಆಗಿದೆ. ಆ್ಯಕ್ಚುಲಿ ನೋಡಿ ಎಣ್ಣೆ ಫ್ರೈ ಆಗಿರೋದ್ರಿಂದ ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಕಡಿಮೆ ಆಯಿತು ಅನಿಸುತ್ತೆ. ಇವಾಗ ಇದಕ್ಕೆ ಈರುಳ್ಳಿ, ಟೊಮೊಟೊ, ಇದು ನಿಮಗೆ ಇಷ್ಟ ಬಂದರೆ ಹಾಕೊಬೋದು, ಇಲ್ಲಾಂದರೆ ಈರುಳ್ಳಿ ಟೊಮೊಟೊ ಸ್ಕಿಪ್ ಮಾಡ್ಬೋದು. ಕೊಬ್ಬರಿನೇ ಸ್ವಲ್ಪ ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನನಗೆ ಗ್ರೇವಿ ಜಾಸ್ತಿ ಬೇಕು, ಯಾಕಂದರೆ ತಲೆ ಹಾಕೋದ್ರಿಂದ ತಲೆ ಮುಳುಗೋ ಅಷ್ಟಾದರೂ ಗ್ರೇವಿ ಬೇಕಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಹೇಳಿ ಈರುಳ್ಳಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ನಾನಿಲ್ಲಿ ಸ್ವಲ್ಪ ಅರ್ಧಂಬರ್ಧ ಆಗಿರೋ ಅಂತ ತೋರಿಸ್ತಾ ಇದ್ದೀನಿ. ಕೊಬ್ಬರಿ ನೀವು ಕಾಯಿ ಹಾಕ್ಕೋಬೇಕು. ಮತ್ತು ಬೆಳ್ಳುಳ್ಳಿ
ಎಲ್ಲ ಹಾಕು ಫ್ರೈ ಮಾಡೋದು ಅಷ್ಟೇ. ನೋಡಿ ನನ್ನ ಮಗ ಎದ್ದು ಬಂದು ಕೂತಾಯ್ತು, ಅದಕ್ಕೆ ನಂದೆಲ್ಲ ವೀಡಿಯೋಗಳು ಅರ್ಧಂಬರ್ಧ ಆಗುತ್ತೆ. ನನಗೆ ಏನು ಮಾಡಿರ್ತೀನಿ ಎಲ್ಲಿ ನಿಲ್ಲಿಸಿರ್ತೀನಿ ಅನ್ನೋದೇ ಮರ್ತೋಗಿರುತ್ತೆ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಈಗ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ. ಈಗ ಇದು ತಣ್ಣಗಾಗಲಿ ಅಷ್ಟರೊಳಗೆ. ಇದೆಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಅರಿಶಿನ, ಖಾರ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ನನ್ನ ಮಗನ ನೋಡಿ ಇವಾಗ ಇದು ತಣ್ಣಗಾಗಿದೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ನೀರು ಹಾಕಬೇಕಾದ್ರೂ ಗ್ರೈಂಡ್ ಮಾಡ್ಕೊಬೋದು, ಇಲ್ಲ ಹುಣಸೆ ರಸ ಹಾಕಿ ಗ್ರೈಂಡ್ ಮಾಡ್ಕೊಬೋದು. ಒಣಮೆಣ್ಸಿನ್ಕಾಯಿ ನೋಡೋಕ್ಕೆ ಚೆಂದ ಮಾಡಿ, ಅದು ಪುಳಿಯೋಗರೆಗೆ ಹಾಕಿರೋ ಒಣಮೆಣ್ಸಿನ್ಕಾಯಿ ಮಿಸ್ಸಾಗಿ ತಿಂದೆ, ಅದೆಷ್ಟು ರುಚಿಯಾಗಿತ್ತು. ಅವತ್ತಿಂದ ನಮ್ಮ ಪಪ್ಪ ಅಮ್ಮ ಯಾರು ಪ್ಲೇಟಲ್ಲಿದ್ದರೂ ತಗೊಂಡು ತಿಂತಿರೋದೆ ಒಣಮೆಣ್ಸಿನ್ಕಾಯಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಇದು ಕೈ ಗಂಟು ಬಿಡುತ್ತೆ ಅಂತ ಅಷ್ಟೇ. ನೋಡಿ ಈ ಸಣ್ಣದಾಗಿ ಈರುಳ್ಳಿ ಮತ್ತು ಇದು ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದು ಒಗ್ಗರಣೆಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಅರಳುಪ್ಪು ಹಾಕ್ಕೊಡ್ತೀನಿ. ನನಗೆ ಈ ಮಸಾಲೆಯಲ್ಲಿ ಗೊತ್ತಾಗ್ಬಿಡುತ್ತೆ ಉಪ್ಪು ಖಾರ ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡಿ ಹಾಕ್ಕೊತೀನಿ. ಇಷ್ಟಿರಲಿ, ಆಮೇಲೆ ಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು. ಈಗ ಒಂಚೂರು ಉಪ್ಪು ಹುಳಿ ಖಾರ ಸಖತ್ತಾಗಿದೆ ಮಾತ್ರ. ಆದರೆ ಸ್ವಲ್ಪ ಖಾರ ಬೇಕು, ಲಾಸ್ಟ್ ಟೈಮ್ ಖಾರ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ನಮಗೆ ಒಂದು ಸ್ವಲ್ಪ ಹಾಕ್ಕೊತೀನಿ. ನಮ್ಮನೆ ಖಾರದ ಪುಡಿ ಸಿಕ್ಕಾಬಿಟ್ಟು ಖಾರ ಇದೆ, ಸೊ ಹಾಗಾಗಿ ನೋಡಿ ಹಾಕ್ಕೊತಿದ್ದೀನಿ. ನೀವೇ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಓಕೆ. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊತಿದ್ದೀನಿ, ತುಂಬ ಹಾಕ್ಕೊತಿಲ್ಲ, ಅಂದರೆ ಮಸಾಲೆಗೆಲ್ಲ ಹುಳಿ ಚೆನ್ನಾಗಿ ಹಿಡಿಲಿ ಅಂತ. ದಪ್ಪ ದಪ್ಪ ಇದೆ, ಇನ್ನೂ ತೆಲುಗು ಪೇಸ್ಟ್ ಮಾಡ್ಕೊಂಡ್ಬಿಡೋಣ. UPS ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು ಇದೇನು ಈ ಕಿಚನಲ್ಲಿ ನಾನ್ ವೆಜ್ ಮಾಡ್ತಿದ್ದಾರಲ್ಲ ಅಂತ. ಫಿಶ್ ಲಾಸ್ಟಿಗಲ್ವ ಬಿಡೋದು, ಸೊ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಆ ಕಿಚನಿಗೆ ತಗೊಂಡೋಗಿ ಫಿಶ್ ಬಿಟ್ಬಿಡ್ತೀನಿ. ಈಗ ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದೇನು ಹಾಕೊಳ್ಳೇಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ನೀವು ರುಬ್ಬಿರೋಂಥ ಮಿಶ್ರಣ ಹಾಕೊಬೋದು. ನಾನು ಇವಾಗ ಸ್ವಲ್ಪ ಬಾಯಿಗೆ ಚೆನ್ನಾಗಿರುತ್ತಲ್ವ ಈರುಳ್ಳಿ ಎಲ್ಲ ಸಿಗ್ತಾಯಿದ್ರೆ, ಸೊ ಹಂಗಾಗಿ ಅದೇ ಬಾಣಲಿಗೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೇಯ್ ನೋ 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 ಇವಾಗ ಈರುಳ್ಳಿ ಜೊತೆನೇ ಸಾಂಬಾರು ಸೊಪ್ಪು ಹಾಕ್ಕೊತೀನಿ. ರುಬ್ಬಿರೋಂಥ ಮಿಶ್ರಣನ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಬಿಡಮ್ಮ, ಹೊಡೆದು ಬಿಡ್ತೀನಿ. ಇಲ್ಲ ಸುಮ್ಮನೆ ಕಣ, ಹೊಡಿಬೇಕು ಡ್ಯಾಡಿಗೆ. ಓಹೋ ನೋಡಿ ಇಷ್ಟು ಗಟ್ಟಿ ಇದೆ. ಈಗ ನಮಗೆ ಯಾವ ಥರ ಗಟ್ಟಿ ಬೇಕೋ ಸಾಂಬಾರು, ನೀರಂಗೆ ಬೇಕೋ ನೋಡಿಬಿಟ್ಟು ನೀರು ಹಾಕೊಬೇಕು. ಸ್ವಲ್ಪ ನಾನು ತಲೆ ಬೇಯ ಅಂಥದ್ದು, ತಲೆ ದಪ್ಪ ಇರೋದ್ರಿಂದ ಸ್ವಲ್ಪ ಮುಳುಗ ಅಷ್ಟು ಒಂಚೂರು ನೀರು ಹಾಕ್ಕೊತೀನಿ. ಯಾಕಂದರೆ ಫಿಶ್ ಅಲ್ವಾ ಸ್ವಲ್ಪ ಬೇಗ ಖಾಲಿ ಆಗಬೇಕು ನಮ್ಮಲ್ಲಿ, ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ತೀನಿ. ನನ್ನ ಕುದಿ ಬಂದಮೇಲೆ ಅಲ್ಲಿಗೆ ತೊಗೊಂಡೋಗಿ ಫಿಶ್ ಹಾಕ್ಬಿಡ್ತೀನಿ. ಇವಾಗ ಇದಕ್ಕೆ ಇದು ತೊಳ್ದಂಗೆ ಮಾಡಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈಗ ಕಡಿಮೆ ಮಾಡಿಕೊಂಡು ಸ್ವಲ್ಪ ಫಿಶ್ಶು ತಲೆ ಫಸ್ಟು ಬಿಟ್ಬಿಡ್ತೇನೆ. ಒಳಗಡೆ ಎಲ್ಲ ರಸ ಹೋಗಿ ಬೇಕು. ನೋಡೋಣ, ಇವತ್ತು ನಮ್ಮ ಪಪ್ಪ ಪೂಜೆ ಸಕ್ಕತ್ತಾಗಿದೆ, ನೆಕ್ಸ್ಟ್ ನೀನೇ ಮಾಡು ಅನ್ಬೇಕು, ಆ ಥರ ಅಂದ್ಕೊಂಡಿದ್ದೀನಿ ಅಂತಾರೆ ಅಂತ ಹೇಳಿಬಿಟ್ಟು, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನೋಡೋಣ ನಮ್ಮ ಡ್ಯಾಡಿ ನನ್ನ ಪೂಜೆ ಏನದು. ವಿಡಿಯೋ ಮಾಡಿಲ್ಲ ಅಂದರೆ ಏನು ಒಂದು 10 ನಿಮಿಷದ ಕೆಲಸ ಇದೆ, ಇದು ವಿಡಿಯೋ ಮಾಡೋದ್ರಿಂದ ಅರ್ಧ ಗಂಟೆ ಆಗ್ತದೆ. ನೋಡಿ ಈಗ ಈ ಕಿಚನಿಗೆ ತೊಗೊಬಿಟ್ಟು ಬಂದಿದ್ದೀನಿ. ಮತ್ತು ಫಿಶ್ ಹಾಕಿದ್ಮೇಲೆ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಬೇಗ ಬೇಯುತ್ತೆ, ಬೇಗ ಮಿಜಿಗ್ಬಿಡುತ್ತೆ, ಆಮೇಲೆ ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಇನ್ನು ನಾನು ಇಷ್ಟು ತನಕ ಟೇಸ್ಟ್ ನೋಡಿದೆ, ಬಟ್ ಇನ್ನು ಫಿಶ್ ಬಿಟ್ಮೇಲೆ ಟೇಸ್ಟ್ ನೋಡಲ್ಲ. ಹಂಗೆ ಒಂಚೂರು ಸಾಂಬಾರು ಸೊಪ್ಪು ಉದುರಿಸಿರಿ. ಯಾರು ಅಡುಗೆ ಮಾಡೋರು ಹಿಂಗೆ ಎದ್ಬಿಟ್ಟು ಇಲ್ಲಿಂದ ಇಲ್ಲ 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 ಒಂದು ಪೀಸ್ ಹಾಕಿ ನೋಡಿ ಬೇಕಿದ್ರೆ ಬೆಂದಿದೆಯಾ ಏನು ಅಂತ. ಅದು ಕೇಳೋದು ಫಿಶ್ ಅಡುಗೆ ಮಾಡೋದು ಕಲೀರಿ ಅಂತ ಕಲ್ತ್ನಲ್ಲ ಅಂತ ನಾವು. ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಹಾಂ, ಕರ್ಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಕರ್ಬೇವಿನ ಸೊಪ್ಪು ಇರಲಿಲ್ಲ. ಸೊ ಹಾಗಾಗಿ ಒಂದು ಪೀಸ್ ತಿಂದು ನೋಡ್ತಿದ್ದೀರಿ ಬೇಡವಾ? ಪಪ್ಪ ಜೊತೆ ತಿಂತೀನಿ. ಓಕೆ, ಬೆಂದಿದೆ ಇಲ್ವಾ ಅಂತ ಗೊತ್ತಾಗೋದು ಹಿಂಗೆ ಇರುತ್ತೆ, ಕಣ್ಣು ಹೊರಗಡೆ ಬಂದರೆ ಬೆಂದಿದೆ ಅಂತ. ಚೆನ್ನಾಗಿದೆ, ಉಪ್ಪು ಹುಳಿ ಖಾರ ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಈ ಫ್ರೈದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೂ ಹೋಗಿ ಚೆಕ್ ಮಾಡ್ಬೋದು. ಓಕೆ, ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.